ದ್ವೇಷ ಭಾಷಣದ ಕಾಯ್ದೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆಗೂ ಕೂಡ ಅವಕಾಶವನ್ನು ನೀಡದೇನೆ ಆತುರವಾಗಿ ಆ ಬಿಲ್ಲನ್ನು ಪಾಸ್ ಮಾಡಿಕೊಂಡ್ರು ಕಾಂಗ್ರೆಸ್ ಸರ್ಕಾರ. ನಾನು ಪದೇ ಪದೇ ಹೇಳಿದ್ದೇನೆ, ಇವತ್ತು ಕೂಡ ಸ್ಪಷ್ಟಪಡಿಸ್ತೇನೆ, ಈ ಕಾಯ್ದೆ ಏನಿದೆ ವಿರೋಧ ಪಕ್ಷವನ್ನು ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ಇದು ತಂದಿರತಕ್ಕಂಥ ಕಾಯ್ದೆ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ. ಪರಿಣಾಮ ಇವತ್ತೇನಾಗ್ತಾ ಇದೆ, ನಾನು ಮೊನ್ನೆನೂ ಕೂಡ ಸದನದಲ್ಲಿ ಹೇಳಿದ್ದೇನೆ, ತರೀಕೆರೆಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತ ವಿಕಾಸ್ ಪುತ್ತೂರಿನ ಭಾಷಣ ಮಾಡೋದಕ್ಕೆ ಪ್ರಾರಂಭನೂ ಕೂಡ ಮಾಡಿಲ್ಲ. ಅಲ್ಲಿ ಪೊಲೀಸ್ ಅಧಿಕಾರಿಗಳು ಹೋಗಿ ಅವರಿಗೆ ನೋಟಿಸ್ ಕೊಟ್ಟು ನೀವೇನಾದ್ರು ಮಾತನಾಡಿದ್ರೆ ನಮ್ಮನ್ನು ಅರೆಸ್ಟ್ ಮಾಡ್ತೇವೆ ಅಂತೇಳಿ ಬೆದರಿಸ್ತಕ್ಕಂಥ ತಂತ್ರ ಮಾಡ್ತಾರೆ. ದಕ್ಷಿಣ ಕನ್ನಡದಲ್ಲಿ ನಮ್ಮ ಶರಣ್ ಪಂಪೆಲ್ ಬಜರಂಗ ದಳದ ಕಾರ್ಯಕರ್ತ, ಅವರು ಕೂಡ ಗಡಿಯನ್ನು ದಾಟಬಾರ್ದು ಅಂತೇಳಿ ಅವ್ರ ಮೇಲೂ ಕೂಡ ಕಡಿವಾಣ ಹಾಕುವಂಥ ಕೆಲಸ ಮಾಡ್ತಾರೆ. ಮತ್ತೊಂದು ಕಡೆ ಅಕ್ರಮ ಬಾಂಗ್ಲಾದೇಶರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಪುನೀತ್ ಕೆರೆಹಳ್ಳಿ ಒಬ್ಬ ಪ್ರಾಮಾಣಿಕವಾಗಿ ಅಕ್ರಮ ಬಾಂಗ್ಲಾದೇಶರನ್ನು ಪತ್ತೆ ಹಚ್ಚಿ ಪೊಲೀಸರು ಮಾಡ್ತಕ್ಕಂಥ ಕೆಲಸ ಅವನು ಮಾಡಿ, ಪೊಲೀಸರಿಗೆ ಹಿಡ್ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಅವನನ್ನು ಕೂಡ ಒಳಗಾಗ್ತಕ್ಕಂಥ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲ, ಮೊನ್ನೆ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಕ್ಯಾಬಿನೆಟಲ್ಲಿ ಇನ್ನೊಂದು ಬಿಲ್ ಪಾಸ್ ಮಾಡೋದಕ್ಕೆ ತರ ಹೊರಟಿದ್ರು. ಯಾವುದು ಅಂತ ಹೇಳಿದ್ರೆ, ಅಕ್ರಮವಾಗಿ ಗೋವುಗಳನ್ನು ಸಾಗಾಣಿಕೆ ಮಾಡ್ತಕ್ಕಂಥ ಕೆಲವು ದೇಶದ್ರೋಹಿಗಳೇನಿದ್ದಾರೆ, ಈಗಿರ್ತಕ್ಕಂಥ ಕಾನೂನು ಹೇಗಿದೆ ಅಂತ ಹೇಳಿದ್ರೆ, ಆ ಗೋವುಗಳನ್ನು ರಕ್ಷಣೆ ಮಾಡಿ ಆ ವಾಹನವನ್ನು ತತ್ಕ್ಷಣ ಸೀಸ್ ಮಾಡಿ ಯಾರ ದಂಧೆಯಲ್ಲಿ ಇಳಿದುಕೊಂಡಿದ್ದಾರೆ ಜೊತೆಲಿದ್ದಾರೆ ಅವ್ರನ್ನ ಒದ್ದು ಒಳಗಾಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಸಿದ್ದರಾಮಯ್ಯನವ್ರ ಕ್ಯಾಬಿನೆಟಲ್ಲಿ ಏನು ಥರ ಕೊಟ್ಟಿದ್ರು ಅಂದರೆ, ಯಾರನ್ನು ಅರೆಸ್ಟ್ ಮಾಡ್ತಾರೆ ಅಲ್ಲೇ ಸ್ಟೇಷನ್ ಬೆಲ್ ಕೊಡಬೇಕು, ಮತ್ತು ವಾಹನ ಸೀಸ್ ಮಾಡಿದರೆ ಅಲ್ಲೇ ಅವ್ರಿಗೆ ಶೂರಿಟಿ ತೊಗೊಂಡು ಅಲ್ಲೇ ಬಿಡಬೇಕು. ಅರೆ, ಪಾಕಿಸ್ತಾನದಲ್ಲಿದ್ದೀವೋ ಬಾಂಗ್ಲಾದೇಶದಲ್ಲಿದ್ದೀವೋ ನಾವು ಹಾಗಾದರೆ? ಹಾಗಾಗಿ ದ್ವೇಷ ಏನು ಕಾಯ್ದೆ ಇದನ್ನು ತಂದಿದ್ದಾರೆ. ಇದು ರಾಜ್ಯಪಾಲರಿತು ದೆಹಲಿಗೆ ಕಳಿಸಿರ್ತಕ್ಕಂಥದ್ದು, ರಾಷ್ಟ್ರಪತಿಗೆ ಅದನ್ನು ಕಳಿಸಿರುವಂಥದ್ದು ನಾನು ಖಂಡಿತ ಸ್ವಾಗತ ಮಾಡ್ತೇನೆ. ಇದರ ಹಿಂದೆ ಉದ್ದೇಶ, ಒಳ್ಳೆ ಉದ್ದೇಶ ಖಂಡಿತ ಇಲ್ಲ, ದುರುದ್ದೇಶವೇ ಇದರಿಂದ ಅಡಗಿರುವಂಥದ್ದು. ಹಾಗಾಗಿ ಇದಕ್ಕೆ ಅವಕಾಶ ಕೊಡದೇ ಇರುವಂಥದ್ದು ಒಳ್ಳೆಯ ವಿಚಾರ. ಧನ್ಯವಾದ. ಥ್ಯಾಂಕ್ ಯು.